ಬಂಧುಗಳೇ ನಮಸ್ಕಾರ. ಮನೆವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ಪೂರ್ವ ದಿಕ್ಕು. ನಾವು ನಮ್ಮ ಮನೆಯನ್ನು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕಟ್ಟಿಕೊಳ್ಳಬಹುದು. ಇಂತಹ ದಿಕ್ಕಿಗೆ ಮನೆ ಕಟ್ಟುವ ಸ್ಥಳದಲ್ಲಿ ಪೂರ್ವ ದಿಕ್ಕಿನ ಎದುರು ತಗ್ಗು ಇರಬೇಕು. ನಮ್ಮ ಮನೆಯಲ್ಲಿ ಉಪಯೋಗಿಸಿದ ನೀರು ಮತ್ತು ಮಳೆ ಬಂದ ಸಮಯದ ನೀರು ಪೂರ್ವ ದಿಕ್ಕಿಗೆ ಹರಿಯುವ ವ್ಯವಸ್ಥೆಯನ್ನು ಮಾಡಬೇಕು. ಇದು ಶುದ್ಧ ಪೂರ್ವ ಅಥವಾ ಈಶಾನ್ಯದ ಕಡೆಗೆ ಮಾತ್ರ ಹರಿದು ಹೋಗಬೇಕು. ಹಾಗಿದ್ದಲ್ಲಿ ಮಾತ್ರ ಇಂತಹ ಸ್ಥಳದಲ್ಲಿ ವಾಸಿಸುವವರಿಗೆ ಉತ್ತಮ ಯಶಸ್ಸು, ಅಭಿವೃದ್ಧಿ ಸದಾ ಉಂಟಾಗುತ್ತದೆ. ಇಂತಹ ಸ್ಥಳದಲ್ಲಿ ಮನೆಯ ಅಡಿಪಾಯ ಪಂಚಾಂಗದಿಂದ ಗರಿಷ್ಠವಾಗಿ ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು ಸದಾ ಎತ್ತರವಾಗಿರಬೇಕು. ಆಗ ಮಾತ್ರ ಮೇಲೆ ತಿಳಿಸಿದ ಫಲಿತಾಂಶಗಳನ್ನು ಕಾಣಬಹುದು. ಇದಕ್ಕೆ ತದ್ವಿರುದ್ಧವಾಗಿ ದಕ್ಷಿಣ, ಪಶ್ಚಿಮ ದಿಕ್ಕು ತಗ್ಗಿದ್ದರೆ ಸಂತಾನ ನಷ್ಟ, ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳು ಉಂಟಾಗಿ ಯಾವುದೇ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಿಲ್ಲ. ಪೂರ್ವಭಾಗಕ್ಕೆ ಅಭಿಮುಖವಾಗಿ ಮನೆ ಕಟ್ಟುವ ಸ್ಥಳದ ಎದುರುಗಡೆ ಯಾವುದೇ ದೊಡ್ಡ ದೊಡ್ಡ ಗಾತ್ರದ ಮರಗಳು, ಎತ್ತರವಾದ ಗುಡ್ಡಗಳು, ದೇವಸ್ಥಾನ, ದೈವಸ್ಥಾನ, ಪ್ರಾರ್ಥನಾ ಮಂದಿರಗಳು ಇರಬಾರದು. ಅವುಗಳಿಗೆ ಸ್ಪರ್ಶಿಸಿದ ಸೂರ್ಯ ಮತ್ತು ಚಂದ್ರನ ಕಿರಣದ ನೆರಳುಗಳು ನಮ್ಮ ಮನೆಯ ಮೇಲೆ ಬೀಳಬಾರದು. ಇದು ನಮ್ಮ ನೆಮ್ಮದಿಯ ಜೀವನಕ್ಕೆ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಸಂಸಾರಿಗಳು ಇಂತಹ ಸ್ಥಳದಲ್ಲಿ ವಾಸಮಾಡಿದರೆ ಸಂತಾನ ನಾಶವಾಗಬಹುದು. ಗಂಡು ಮಕ್ಕಳು ಹುಟ್ಟದೇ ಇರಬಹುದು. ಹುಟ್ಟಿದರೂ ಅವಿವಾಹಿತರಾಗಿ ಉಳಿಯಬಹುದು. ಸಂಸಾರಿಗಳಾದವರು ದೊಡ್ಡ ದೊಡ್ಡ ಮೇಧಾವಿಗಳು, ಜ್ಞಾನಿಗಳು, ಪ್ರವಚನಕಾರರು, ರಾಜರುಗಳು, ಆಡಳಿತಗಾರರು ಆಗಿದ್ದರೆ ತಮ್ಮ ಪ್ರಾಬಲ್ಯವನ್ನು, ವರ್ಚಸ್ಸನ್ನು ಕ್ರಮೇಣ 6 ತಿಂಗಳುಗಳಿಂದ 72 ತಿಂಗಳುಗಳ ಒಳಗೆ ಹಂತ ಹಂತವಾಗಿ ಮುಂದೆ ನಿರಂತರವಾಗಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದಕ್ಕೆ ಸೂಕ್ತ ವಾಸ್ತುಮಾರ್ಗದರ್ಶನ ಪಡೆದುಕೊಂಡು ಮುಂದುವರಿದರೆ ಯಶಸ್ಸು ಗಳಿಸಬಹುದು. ಬಂಧುಗಳೇ, ಪೂರ್ವಾಭಿಮುಖವಾಗಿ ಮನೆಯನ್ನು ಕಟ್ಟುವಾಗ ಮುಂಬಾಗಿಲು ಒಂದೇ ಭಾಗದ ಬಾಗಿಲಿರದೆ 2 ಭಾಗವಾಗಿದ್ದರೆ ಉತ್ತಮ. ಒಂದೇ ಭಾಗದ ಬಾಗಿಲಿದ್ದರೆ ಇದನ್ನು ತೆರೆದಾಗ ಅದು ಆಗ್ನೇಯದ ಕಡೆಗೆ ಅಭಿಮುಖವಾದರೆ ಬೆಂಕಿಯಿಂದ ಅನಾಹುತ, ಕಳ್ಳರ ಭಯ, ಕೋರ್ಟು ಕಚೇರಿ ವ್ಯಾಜ್ಯಗಳು ಅಲ್ಲಿ ವಾಸಿಸುವವರಿಗೆ ಉಂಟಾಗಬಹುದು. ಪೂರ್ವಾಭಿಮುಖವಾದ ಮನೆಯಲ್ಲಿ 2-3 ಅಂತಸ್ತುಗಳನ್ನು ಹೊಂದಿದವರು, ಬಾಡಿಗೆಗೆ ಕೊಡುವವರು ತಾವುಗಳು ಮೇಲಿನ ಮನೆಗಳಲ್ಲಿಯೇ ವಾಸಮಾಡಬೇಕು. ಕೆಳಗಿನ ಮನೆಯನ್ನು ಬಾಡಿಗೆ ಕೊಡುವುದರಿಂದ ಉತ್ತಮ ಆದಾಯ ಮತ್ತು ಫಲಿತಾಂಶಗಳನ್ನು ಸದಾ ಕಾಣಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ನಮ್ಮ ವಾಸ್ತು ಮಾರ್ಗದರ್ಶಕರ ನೆರವು ಬೇಕಾದಲ್ಲಿ ಸಂಪರ್ಕಿಸಿರಿ. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.